ಹಾಯ್ ಹಲೋ ಎಲ್ಲ ಸ್ನೇಹಿತರಿಗೆ ನಮಸ್ಕಾರ. ಇವತ್ತು ಕೂಡ ಸ್ನೇಹಿತರಿಗಾಗಿ ತುಂಬಾ ಒಳ್ಳೆಯದಾದ ಹೇರ್ ಪ್ಯಾಕ್ ತೊಗೊಂಡು ಬಂದಿದ್ದೀನಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಸಣ್ಣವರಿಂದ ದೊಡ್ಡವರವರೆಗೂ ಕೂಡ ಬಿಳಿ ಕೂದಲು ಎಲ್ಲರಿಗೆ ತಲೆಯಲ್ಲಿ ಒಬ್ರಿಗಾದರೂ ಒಬ್ರಿಗೆ ಇದ್ದೇ ಇರುತ್ತೆ ಫ್ಯಾಮಿಲಿಯಲ್ಲಿ. ಅವರಿಗಾಗಿ ಈ ರೀತಿ ನೀವು ಹೇರ್ ಪ್ಯಾಕ್ ಹೋಮ್ ಮೇಡ್ ಮಾಡಿ ಇಟ್ಕೊಂಡ್ಬಿಡಿ. ನೀವು ಯಾವಾಗ ಬೇಕು ಆವಾಗ ಹಚ್ಕೋಬೋದು. ಸಡನ್ಲಿ ಕೂಡ ಹಚ್ಕೊಳ್ಳಿ, ನಿಮಗೆ ಟೈಮ್ ಇರುವಾಗ ಹಚ್ತಾ ಇರಿ. ನಿಮಗೆ ಡೈಲಿ ಕೂಡ ಹಚ್ಕೊಂಡ್ರೂ ಕೂಡ ಏನು ಎಫೆಕ್ಟಿವ್ ಆಗಲ್ಲ. ಹಾಗಿದ್ದರೆ ಖಂಡಿತವಾಗಿ ಬಳಸ್ತಾ ಇರ್ಬೋದು. ಈ ರೀತಿ ಬಿಳಿ ಕೂದಲಿಗೆ ಕಪ್ಪು ಮಾಡುವಂಥ ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕ್ ತೋರಿಸ್ತಾ ಇದ್ದೀನಿ. ನೀವು ಕೂಡ ಬಳಸ್ತಾ ಬಂದರೆ ನಿಮ್ಮ ತಲೆಯಲ್ಲಿರುವಂಥ ಬಿಳಿ ಕೂದಲು ಮಟ್ಟ ಮಾಯ ಆಗೋಗುತ್ತೆ ಸ್ನೇಹಿತರೆ. ಹಾಗಿದ್ದರೆ ನೀವು ಕೂಡ ಖಂಡಿತವಾಗಿ ಯೂಸ್ ಮಾಡ್ತಾ ಇರ್ಬೋದು. ತುಂಬಾ ಒಳ್ಳೆಯದು. ಅದು ಯಾವ ಥರ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ವಿಡಿಯೋ ಕೂಡ ಎಂಡ್ವರೆಗೂ ನೋಡೋಣ. ನಿಮಗೂ ಕೂಡ ಇವತ್ತಿನ ವಿಡಿಯೋ ಇಷ್ಟ ಆದರೆ ಯೂಸ್ಫುಲ್ ಅನಿಸಿದ್ರೆ ನೀವು ಕೂಡ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವರು ಕೂಡ ನೋಡಿ ಟ್ರೈ ಮಾಡಲಿ ಅಂತ ಅಂದ್ಕೊಳ್ತೀನಿ. ಇವತ್ತಿನ ಹೇರ್ ಪ್ಯಾಕ್ ನೋಡಿ ಈ ರೀತಿ ಮಾಡಿ ನನ್ನ ಡಬ್ಬಿಯಲ್ಲಿ ಹಾಕಿಟ್ಕೊಂಡು ಬಿಡ್ತೀನಿ. ನನಗೆ ಯಾವಾಗ ಬೇಕು ಆವಾಗ ನಾನು ಬಳಸ್ತಾ ಇರ್ತೀನಿ. ಅದಕ್ಕೋಸ್ಕರ ನನ್ನ ತಲೆಯಲ್ಲಿ ತುಂಬಾ ಕಪ್ಪಗಿರುವಂಥ ಕೂದಲಿದೆ, ಒಂದು ಕೂಡ ಬಿಳಿ ಕೂದಲು ಕಾಣಿಸೋದಿಲ್ಲ. ನಾವು ಬಳಸ್ತಾ ಬರೋದ್ರಿಂದ ನಮ್ಮ ತಲೆಯಲ್ಲಿರುವಂಥ ಬಿಳಿ ಕೂದಲು ಕಪ್ಪಾಗಿ ಇರುತ್ತೆ ಸ್ನೇಹಿತರೆ. ಹಾಗಾದರೆ ಇವತ್ತು ಮಾಡೋದಕ್ಕಾಗಿ ಬೇಕಾಗೋದೆಂದರೆ ನೋಡಿ ಈ ರೀತಿ ಕೊಬ್ಬರಿ ಬೇಕಾಗುತ್ತೆ. ನಾವು ಮನೆಯಲ್ಲಿ ದೇವರ ಮನೇಲಿ ತೆಂಗಿನಕಾಯಿ ಹೊಡೆದಾಗ ಕೊಬ್ಬರಿ ಇರುತ್ತೆ, ಹಾಗೆ ಒಣಗೋಕ್ಕೆ ಬಿಟ್ಟಿರ್ತೀವಿ. ಆವಾಗ ಒಣಗಿದ ತಕ್ಷಣ ಈ ರೀತಿ ಇರುತ್ತಲ್ವ ಕೊಬ್ಬರಿ ತೆಂಗು, ಈ ರೀತಿ ಕೊಬ್ಬರಿ ಇದ್ದರೆ ತಗೊಳ್ಳಿ. ಈ ಥರ ಕೂಡ ಇಲ್ಲಾಂದರೆ ನಿಮ್ಮ ಮನೇಲಿ ಇರುವಂಥ ಕೊಬ್ಬರಿ ಕೂಡ ತೊಗೋಬೋದು. ನಾನು ಇವಾಗ ಕೊಬ್ಬರಿ ಗುಂಡ್ರಲ್ಲಿರುವಂಥದ್ದು ತೆಗೆದು ತೊಗೊಂಡಿದ್ದೀನಿ. ಇವಾಗ ನನ್ನ ಹತ್ರ ಈ ರೀತಿ ತೆಂಗಿನಕಾಯಿ ಇರುತ್ತೆ, ವೇಸ್ಟಾಗಿ ಹಾಕಿ ಇಟ್ಬಿಡ್ತೀವ ಅಂದಾಗ ಈ ರೀತಿ ಬಳಸ್ತಾ ಇರ್ಬೋದು. ಇವಾಗ ಒಂದು ಗುಂಡು ತೊಗೊಂಡಿದ್ದೀನಿ, ಕೊಬ್ಬರಿ ಗುಂಡು. ಅದು ಏನು ಮಾಡ್ತೀನಿ ಅಂದರೆ ಸ್ಟವ್ ಹಚ್ಕೊಂಡು ಇವಾಗ ಸ್ಟವ್ ಮೇಲೆ ಇದು ಸುಡೋದಕ್ಕೆ ಇಡಬೇಕು. ಎಲ್ಲಿವರೆಗೂ ಸುಡಬೇಕು ವೀಕ್ಷಕರೇ ಅಂದರೆ ಪೂರ್ತಿ ಕಪ್ಪಗಾಗೋವರೆಗೂ ಸುಟ್ಕೋಬೇಕಾಗತ್ತೆ. ನಾನು ಆಲ್ರೆಡಿ ಹೇಳಿದ್ದೀನಿ ಸ್ನೇಹಿತರೆ, ಇದರಿಂದನೇ ಮತ್ತೊಂದು ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ. ಇದರಿಂದ 2 ಹೇರ್ ಪ್ಯಾಕ್ ಆಗುತ್ತೆ, ಅದು ಕೂಡ ತೋರಿಸಿದ್ದೀನಿ. ಬೇಕಂದರೆ ನಾನು ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅದು ಕೂಡ ವಿಡಿಯೋ ನೋಡ್ಕೋಬೋದು. ಒಂದೇ ರೀತಿ 2 ಹೇರ್ ಪ್ಯಾಕ್ ಮಾಡಿ ಇಟ್ಕೋಬೋದು. ನಿಮ್ಗೆ ಯಾವಾಗ ಬೇಕು ಆವಾಗ ನೀವು ಬಳಸ್ಬೋದು. ಹಾಗಿದ್ದರೆ ನೀವು ಕೂಡ ಈ ರೀತಿ ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕು ಖಂಡಿತವಾಗಿ ಬಳಸಿ ನೋಡಿ. ₹1 ಕೂಡ ಖರ್ಚು ಮಾಡುವಂಥ ಅವಶ್ಯಕತೆ ಕೂಡ ಬೀಳೋದಿಲ್ಲ. ಈ ರೀತಿ ಪೂರ್ತಿ ಕಪ್ಪಗಾಗೋವರೆಗೂ ಸುಟ್ಕೊಂಡು ತೊಗೊಳ್ತೀನಿ. ಆಮೇಲೆ ಈ ರೀತಿ ನೋಡಿ ಇನ್ನೊಂದು ಕೂಡ ವಿಡಿಯೋ ಇದೆ ಅಂತ ಹೇಳಿದ್ದೀನಲ್ಲ, ಅದು ವಿಡಿಯೋದಲ್ಲಿ ನೋಡ್ಕೊಂಡು ಬರ್ಬೋದು. ಇವಾಗ ಈ ರೀತಿ ಪೂರ್ತಿ ಕಪ್ಪಗಾಗೋವರೆಗೂ ಚೆನ್ನಾಗಿ ಬೂದಿ ಆಗಬೇಕು, ಅಲ್ಲಿವರೆಗೂ ಸುಡೋದಕ್ಕೆ ಬಿಟ್ಟಿದ್ದೀನಿ. ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸಿರೋದು ಬೇಕಾದರೆ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ ನೋಡಿ. ಇವಾಗ ಈ ರೀತಿ ತಣ್ಣಗಾದ್ಮೇಲೆ ಈ ರೀತಿ ಪುಡಿ ಪುಡಿ ಆಗೋದಕ್ಕೆ ರೆಡಿಯಾಗಿರೋದು. ಈ ರೀತಿ ಕಪ್ಪಗಾಗಿರುತ್ತಲ್ವ, ಚೆನ್ನಾಗಿ ಸುಟ್ಕೊಂಡು ತೊಗೊಂಡಿರೋವಂಥದ್ದು ಕೊಬ್ಬರಿ ಗುಂಡು. ಇವಾಗ ಇದು ಕೊಬ್ಬರಿ ಏನು ಮಾಡ್ತೀನಿ ಅಂದರೆ ನಾನು ತೋರಿಸ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ನಿಮಗೂ ಕೂಡ ಈ ರೀತಿ ನ್ಯಾಚುರಲಾಗಿ ಹೇರ್ ಪ್ಯಾಕ್ ಮಾಡಿ ಬಳಸ್ತಾ ಬರ್ಬೋದು. ಹಾಗಿದ್ದರೆ ನೋಡಿ, ನಾನು ಇವಾಗ ಚೆನ್ನಾಗಿ ಕೊಬ್ಬರಿ ಸುಟ್ಕೊಂಡು ತೊಗೊಂಡಿದ್ದೀನಿ. ನಾನು ಇವಾಗ ಸುಟ್ಕೊಂಡು ತೊಗೊಂಡಿರೋಂಥ ಕೊಬ್ಬರಿ ಪೂರ್ತಿ ತಣ್ಣಗಾಗಬೇಕು. ಒಂದು ದಿವಸ ಬಿಟ್ಟರೂ ಕೂಡ ಪರವಾಗಿಲ್ಲ, ಪೂರ್ತಿ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಈ ರೀತಿ ಒಂದು ಬೌಲಲ್ಲಿ ತೆಕ್ಕೊಂಡು ಚೆನ್ನಾಗಿ ಕೈಯಿಂದನೇ ನೋಡಿ ಈ ರೀತಿ ಮ್ಯಾಶ್ ಮಾಡ್ತಾಯಿದ್ದೀನಿ. ಅಂದರೆ ಸ್ವಲ್ಪ ಈ ಕೈಯಿಂದನೇ ಪುಡಿ ಪುಡಿ ಆಗುತ್ತೆ. ಸ್ವಲ್ಪ ಕೂಡ ಏನು ಜಾಸ್ತಿ ಪ್ರೆಷರ್ ಹಾಕುವಂಥ ಅವಶ್ಯಕತೆ ಇಲ್ಲ, ಮತ್ತು ಮಿಕ್ಸಿ ಮಾಡುವಂಥ ಅವಶ್ಯಕತೆ ಕೂಡ ಇಲ್ಲ. ಚೆನ್ನಾಗಿ ಕೈಯಿಂದನೇ ಪುಡಿ ಪುಡಿ ಆಗುತ್ತೆ. ನಾವು ಮಿಕ್ಸಿ ಮಾಡೋದಕ್ಕೆ ಹೋದ್ವಿ ಅಂದರೆ ವೀಕ್ಷಕರು, ಇದು ಕೊಬ್ಬರಿ ಅಲ್ವಾ, ಹಾಗಾಗಿ ಮಿಕ್ಸಿ ಮಾಡುವಾಗ ಅದೇನಾಗುತ್ತೆ ಅಂದರೆ ಎಣ್ಣೆ ಥರ ಬಿಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಮಿಕ್ಸಿ ಮಾಡೋದಕ್ಕೆ ಹೋಗಬೇಡಿ, ಕೈಯಿಂದನೇ ಮಾಡ್ಕೊಳ್ಳಿ. ಯಾಕಂದರೆ ಕೊಬ್ಬರಿ ಅಂದಮೇಲೆ ಎಣ್ಣೆ ಅಂಶ ಇದ್ದೇ ಇರುತ್ತೆ. ನಮಗೆ ತಲೆಗೂ ಕೂಡ ಕೊಬ್ಬರಿ ಎಣ್ಣೆ ಬಳಸ್ತಾನೆ ಇರ್ತೀವಿ, ಗೊತ್ತೇ ಇರುತ್ತಲ್ವ. ಹಾಗಾದರೆ ಈ ಕೊಬ್ಬರಿಯಲ್ಲಿ ಎಣ್ಣೆ ಅಂಶ ಖಂಡಿತವಾಗಿ ಇದ್ದೇ ಇರುತ್ತೆ. ಎಷ್ಟೇ ಸುಟ್ಟಿದ್ರೂ ಕೂಡ ಕೊಬ್ಬರಿಯಲ್ಲಿ ಎಣ್ಣೆ ಅಂಶ ಖಂಡಿತವಾಗಿ ಇರುತ್ತೆ. ಇವಾಗ ನೋಡಿ ನನ್ನ ಕೈಗೂ ಕೂಡ ಅಂಟ್ತಾ ಇರೋದು. ಕೊಬ್ಬರಿಯಲ್ಲಿ ಎಣ್ಣೆ ಅಂಶ ಇದ್ದರೆ ಈ ರೀತಿ ಕೈಗೂ ಕೂಡ ಅಂಟ್ಕೊಳುತ್ತೆ, ತಲೆಗೂ ಕೂಡ ಹಾಗೆ ಕೂಡ ಹಚ್ಕೋಬೋದು. ನೀವು 2 ಥರ ಬಳಸ್ತಾ ಬರ್ಬೋದು. ಈ ರೀತಿ ಹಾಗೆ ಕೂಡ ಹಚ್ಕೋಬೋದು. ನೋಡಿ ಕೈಯಿಂದ ಒರೆಸಿದ್ರು ಕೂಡ ಪೂರ್ತಿ ಕೈಯೆಲ್ಲ ಕಪ್ಪಗಾಗುತ್ತೆ. ಹಾಗಿದ್ರೆ ನಮ್ಮ ತಲೆಗೆ ಕೂದಲು ಕೂಡ ತುಂಬಾ ಕಪ್ಪಗಾಗುತ್ತೆ ಸ್ನೇಹಿತರೆ. ಬುಡದಿಂದ ಹಚ್ತಾ ಬಂದರೆ ನಮ್ಮ ತಲೆಗೂ ಕೂದಲು ಕೂಡ ಚೆನ್ನಾಗಿ ಗ್ರೋತ್ ಆಗ್ತಾ ಬರುತ್ತೆ. ಯಾಕಂದರೆ ಇದು ಕೊಬ್ಬರಿಯಿಂದ ಮಾಡಿರೋದು, ಚೆನ್ನಾಗಿ ಗ್ರೋತ್ ಆಗುತ್ತೆ ಕೂದಲು ಕೂಡ. ಇವಾಗ ಚೆನ್ನಾಗಿ ಕೈಯಿಂದ ಸ್ವಲ್ಪ ಪುಡಿ ಪುಡಿಯಾಗಿ ಮಾಡ್ಕೊಂಡ್ಮೇಲೆ ಆಮೇಲೆ ಜರಡಿ, ಸಣ್ಣ ಸೋಸುವಂಥ ಜರಡಿ ತೊಗೊಂಡು ಚೆನ್ನಾಗಿ ಜಲಿಸ್ಕೊಂಡು ತೊಗೊಳ್ತಾ ಇದ್ದೀನಿ. ಯಾಕಂದರೆ ಪುಡಿ ಚೆನ್ನಾಗಿ ಬರಬೇಕಲ್ಲ, ಹಾಗಾಗಿ ಜಲಿಸ್ಕೊಂಡು ತೊಗೋಬೋದು. ಜಲಿಸುವಾಗ ಅವಾಗ ಬೀಳ್ತಾ ಇಲ್ಲ ಅಂದರೆ ಈ ರೀತಿ ಕೈಯಿಂದ ಚೆನ್ನಾಗಿ ಪ್ರೆಸ್ ಮಾಡ್ತಾ ಹೋದರೆ ಅದರಲ್ಲಿ ಕೂಡ ಚೆನ್ನಾಗಿ ಈ ರೀತಿ ಚೆನ್ನಾಗಿ ಬೀಳ್ತಾ ಹೋಗುತ್ತೆ ಕೆಳಗಡೆ.
ಈ ಥರ ಪುಡಿ ನೀವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಲೆ ತಿಂಗಳಾನ್ಗಂಟ್ಲೆ ಕೂಡ ಇಟ್ಟರೂ ಕೂಡ ಏನೂ ಕೂಡ ಆಗೋದಿಲ್ಲ. ನಿಮ್ಗೆ ಯಾವಾಗ ಬೇಕು ಆವಾಗ ನೀವು ಬಳಸ್ತಾ ಬರ್ಬೋದು. ಹಾಗಿದ್ರೆ ನೋಡಿ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಕೂಡ ತೆಂಗಿನಕಾಯಿ ಕೊಬ್ಬರಿ ಇದ್ದರೆ ಖಂಡಿತವಾಗಿ ವಿಡಿಯೋ ಸ್ಕಿಪ್ ಮಾಡದೆ ನೋಡಿದವರು ಮಾಡಿ ಇಟ್ಕೊಳ್ಳೇಬೇಕು. ಇವಾಗ ಮೇಲೆ ಬಂದಿರೋದು ಸ್ವಲ್ಪ ಅದು ದಪ್ಪ ದಪ್ಪ ಇರೋದಲ್ವ, ಅದು ಸ್ವಲ್ಪ ಚೆಲ್ಬಿಡಬೇಕು. ಈ ರೀತಿ ಚೆನ್ನಾಗಿ ಕೆಳಗಡೆ ಪುಡಿ ಪುಡಿಯಾಗಿ ಬಂದಿರೋದು ನಾನು ಅದು ಚೆನ್ನಾಗಿ ತೊಗೊಂಡಿದ್ದೀನಿ. ಇವಾಗ ನೋಡಿ ಸ್ನೇಹಿತರೆ, ನೀವು ಬೇಕಾದರೆ ಈ ರೀತಿ ಪುಡಿ ಪುಡಿಯಾಗಿರುತ್ತಲ್ವ, ಕೈಯಲ್ಲಿ ಸ್ವಲ್ಪ ಜಾಸ್ತಿ ಹೊತ್ತು ರಬ್ಬಾಡ್ತಾ ಹೋದರೆ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳುತ್ತೆ. ಆವಾಗ ನೀವು ತಲೆಗೆ ಹಾಗೆ ಕೂಡ ಹಚ್ಕೋಬೋದು. ಈ ರೀತಿ ಕೂಡ ಹಚ್ತಾ ಬಂದರೆ ನಮ್ಮ ತಲೆಗೂ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಇವಾಗ ನಾನು ಡಬ್ಬಿಯಲ್ಲಿ ತೆಗಿತಾ ಇದ್ದೀನಿ. ಈ ಥರ ಪೌಡ್ರನ್ನ ತೆಗೆದಿಟ್ಕೊಳ್ತೀನಿ. ನನಗೆ ಯಾವಾಗ ಹಚ್ಕೋಬೇಕಂತ ಅಂದ್ಕೊಳ್ತೀನಲ್ವ, ಆವಾಗ ನಿಮಗೆ ಏನು ಹಾಕಿ ಹಚ್ಕೋಬೇಕಂತ ತೋರಿಸ್ತೀನಿ. ಈ ಥರ ಪೌಡ್ರ್ ರೆಡಿ ಮಾಡಿ ಇಟ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ನ್ಯಾಚುರಲಾಗಿ ಮಾಡಿರೋಂಥ ಪೌಡ್ರು. ನೋಡಿದ್ರಲ್ಲ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಕೂಡ ತೆಂಗಿನಕಾಯಿ ಇದ್ದರೆ ನೀವು ಈ ಥರ ಸ್ಕಿಪ್ ಮಾಡದೆ ಬಳಸ್ಬೋದು. ತೆಂಗಿನಕಾಯಿ ಜುಟ್ಟು ಹಿಡ್ಕೊಂಡು ಎಲ್ಲ ಕೂಡ ಯೂಸ್ ಆಗುತ್ತೆ ಸ್ನೇಹಿತರೆ ನಮಗೂ. ಇವಾಗ ಕೈಗೆ ಅಂಟ್ಕಿರೋದು ನೋಡಿ, ಈ ರೀತಿ ಕೈಗೆ ಮತ್ತೊಂದು ಕೈಗೆ ಹಚ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕೂತ್ಕೊಳ್ತಾ ಇರೋದು. ಇದರಲ್ಲಿ ಎಣ್ಣೆ ಅಂಶ ಕೂಡ ಕಾಣಿಸ್ತಾ ಇರ್ಬೋದು ನಿಮಗೆ ಶೈನಿಯಾಗಿ. ಈ ಥರ ನೀವು ತಲೆಗೂ ಕೂಡ ಹಚ್ಕೋಬೋದು ಕೈಯಿಂದ. ಇವಾಗ ನೀವು ಈ ಥರ ಕೂಡ ಹಚ್ಕೋಬೋದು. ಇಲ್ಲಾಂದರೆ ಇದಕ್ಕೆ ನಾವು ಯಾವ ರೀತಿ ಹಚ್ಚಬೇಕಂತ ಅದು ಕೂಡ ತೋರಿಸ್ತೀನಿ. ಇವಾಗ ಇದು ಪೌಡ್ರ್ ರೆಡಿಯಾಗಿರೋದು. ನಾನು ಇಷ್ಟು ಪೌಡ್ರ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಯಾವಾಗ ಬೇಕಾದಾಗ ನೀವು ಸ್ವಲ್ಪ ಸ್ವಲ್ಪ ತೊಗೊಂಡು ಚೆನ್ನಾಗಿ ಕೈಯಲ್ಲಿ ಸ್ವಲ್ಪ ಕಲಿಸ್ಕೊಳ್ಳಿ. ಇಲ್ಲಾಂದರೆ ಒಂದು ಸ್ವಲ್ಪ ಮುಚ್ಚಳದಲ್ಲಿ ಕೂಡ ಕಲಿಸ್ಕೊಂಡು ಹಚ್ಕೋಬೋದು. ಇವಾಗ ನೋಡಿ ಈ ರೀತಿ ಪೌಡ್ರ್ ರೆಡಿ ಮಾಡಿ ಇಟ್ಕೊಂಡಿರ್ತೀನಲ್ವ, ನಾನು ಈ ರೀತಿ ಮುಚ್ಚೋದಕ್ಕೆ ತೊಗೊಂಡ್ರಂಥ ಮುಚ್ಚಳದಲ್ಲಿ ಕಲಿಸಿ ತೋರಿಸ್ತೀನಿ. ಇವಾಗ ನಾನು ಕೊಬ್ಬರಿ ಎಣ್ಣೆ ತೊಗೊಳ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಒಂದು 3ರಿಂದ 4 ಹನಿಯಷ್ಟು ತೊಗೋಬೇಕು. ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಕಲಸಿ ತೋರಿಸ್ತಾ ಇರೋದು. ನೀವು ಬೇಕಾದಷ್ಟು ಕ್ವಾಂಟಿಟಿಯಲ್ಲಿ ಕಲಸಿ ಹಚ್ಕೋಬೋದು. ಇವಾಗ 3ರಿಂದ 4 ಹನಿ ಕೊಬ್ಬರಿ ಎಣ್ಣೆಯಲ್ಲಿ ಸ್ವಲ್ಪ ಪೌಡ್ರ್ ಹಾಕಿ ಚೆನ್ನಾಗಿ ಕೈಯಲ್ಲಿ ಕಲಿಸ್ತಾ ಹೋಗಿ ಈ ರೀತಿ ಕಪ್ಪಗಾಗ್ತಾ ಬರುತ್ತದೆ. ಚೆನ್ನಾಗಿ ಎಣ್ಣೆ ಮತ್ತು ಅದು ಕೊಬ್ಬರಿ ಪೌಡ್ರ್ ಅಲ್ವಾ, ಅದು ಕೂಡ ಎಣ್ಣೆ ಬಿಟ್ಕೊಳ್ಳುತ್ತೆ. ಇದರಲ್ಲಿ ಕೂಡ ಎಣ್ಣೆ ಹಾಕ್ಕೊಂಡಿರ್ತೀವಿ. ಚೆನ್ನಾಗಿ ಕಲರ್ ಬರುತ್ತೆ, ಶೈನಿಯಾಗಿರುತ್ತೆ ಕೂದಲು ಕೂಡ ನಮ್ಮದು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರೋದಂತ. ಈ ಥರ ಹೇರ್ ಪ್ಯಾಕು ನಿಮ್ಮ ತಲೆಗೂ ಕೂಡ ಹಚ್ಕೊಂಡು ನೋಡಿ ನಿಮ್ಗೆ ಯಾವ ರೀತಿ ಎಫೆಕ್ಟ್ ಸಿಗುತ್ತೆ ಅಂತ ಖಂಡಿತವಾಗಿ ಕಮೆಂಟ್ಸ್ ಮಾಡಿ ಹೇಳಿ. ಇಷ್ಟ ಆದರೆ ಲೈಕ್ ಕೊಡಿ, ಇಷ್ಟ ಇಲ್ದರೂ ಸ್ಕಿಪ್ ಮಾಡಿ ಹೋಗಿ ಅಂತ ಕೇಳ್ತೀನಿ. ಇವಾಗ ನೋಡಿ ನಾನು ತಲೆಗೂ ಕೂಡ ಹಚ್ತಾ ಇದ್ದೀನಿ. ಈ ಥರ ನೀವು ಹಚ್ಕೊಂಡು ಬಿಟ್ಬಿಟ್ರೆ ನಿಮ್ಮ ತಲೆ ವಾಶ್ ಮಾಡುವಂಥ ಅವಶ್ಯಕತೆ ಕೂಡ ಬೀಳೋದಿಲ್ಲ. ನೀವು ಡೈಲಿ ಹಚ್ತಾ ಇದ್ರೆ ಅಂದರೆ ಕೂಡ ನಡೆಯುತ್ತೆ. ನೀವಿಗೆ ತಲೆಗೆ ಶಾಂಪು ಹಾಕಬೇಕಾಗಿಲ್ಲ ಅಂತ ಕೇಳ್ತಾರೆ ವೀಕ್ಷಕರೇ. ಶಾಂಪು ಹಾಕೋದಕ್ಕೆ ಹೋಗ್ಬೇಡಿ. ಶಾಂಪು ಹಾಕಿದ್ರೆ ನಾವು ತಲೆಗೆ ಹಚ್ಕೊಂಡಿರೋದು ಕೂತ್ಕೊಳ್ಳೋದಿಲ್ಲ. ಇದೇ ಒಂದು ವಾರ ಪೂರ್ತಿ ಹಚ್ತಾ ಹೋದರೆ ನೀವು ಯಾವಾಗಾರು ಒಂದು ಸತಿ ಶಾಂಪು ಹಾಕಿ ತಲೆ ತೊಳ್ಕೊಬೋದು. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಹೇರ್ ಪ್ಯಾಕ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.